ಸ್ನೇಹಿತರೆ ನೋಡಿ, ಇದು ಮೆಕ್ಕೆಜೋಳಕ್ಕೆ ಈಗ ಗೊಬ್ಬರ ಹಾಕ್ತಿದ್ವಿ. ಯೂರಿಯಾ ಒಂದು ಸರಿ ಹಾಕಿತ್ತಿದ್ದಕ್ಕೆ ಈಗ ಯಾವ್ದು ಹಾಕ್ತಿದ್ದೀವಿ ಅಂತಂದರೆ NPK 20-20-0-13 ಇದು ಒಂದು ಪ್ಯಾಕೆಟು, ಮತ್ತು ಯೂರಿಯಾ ಗೊಬ್ಬರ 2 ಪ್ಯಾಕೆಟು ನೋಡಿ ಇಲ್ಲಿದೆ ಮತ್ತು ಇಲ್ಲಿದೆ. ಇದನ್ನೇನು ಮಾಡಿದ್ವಿ ಅಂತಂದರೆ ಮನೆ ಹತ್ರನೇ, ಇಲ್ಲಿ ಮತ್ತೆ ಮಳೆ ಬಂದರೆ ಸಮಸ್ಯೆ ಆಗುತ್ತೆ ಅಂತ ಮನೆ ಹತ್ರನೇ ಎಲ್ಲ ಕಲಿಸ್ಕೊಂಡು ಬಂದಿದ್ವಿ. ಇದು NPK 20-20-0-13 ಒಂದು ಪ್ಯಾಕೆಟು, ಮತ್ತು ಅವು 2 ಪ್ಯಾಕೆಟ್ ತೊಗೊಂಡಿದ್ವಿ. ಇದು 2 ಎಕರೆ ಮೇಲೆ ಒಂದು ಸ್ವಲ್ಪ ಬರುತ್ತೆ ಇದು ಹೊಲ. ಈಗ ಎಷ್ಟನೇ ದಿನದ್ದು ಅಂತಂದರೆ, ಈಗ 1ನೇ ತಾರೀಕು ಬಂದರೆ 2 ತಿಂಗಳು ಕಂಪ್ಲೀಟ್ ಆಗುತ್ತೆ. ಅಂದರೆ 1 ತಿಂಗಳ ಮೇಲೆ ಒಂದು 25 ದಿನದ ಮೆಕ್ಕೆಜೋಳ ಇದು. ಮೆಕ್ಕೆಜೋಳ ಸ್ವಲ್ಪ ಹೈಟ್ ಹೋಗಿಲ್ಲ, ಬೀಜದ ಎಫೆಕ್ಟ್ ಏನಾದರೂ ಇರ್ಬೋದು. ಮತ್ತು ಸೂರ್ಯಕಾಂತಿ ನೋಡಿ ಇಲ್ಲಿ 2 ಬೆಳೆದಿದ್ದಾವೆ. ಹೆಂಗೆ ಬೆಳೆದಿದ್ದಾವೆ ಅಂತಂದರೆ ಒಂದೇ ಬಡ್ಡಲ್ಲಿ ಬೆಳೆದಿರೋವು, ಎರಡೂ ಒಳ್ಳೆ ಚೆನ್ನಾಗಿದ್ದಾವೆ. ಬಟ್ ಮೆಕ್ಕೆಜೋಳ ಕಂಪೇರ್ ಮಾಡಿದರೆ ಮೆಕ್ಕೆಜೋಳ ಸ್ವಲ್ಪ ಹೈಟ್ ಕಡಿಮೆ ಆಯಿತು. ಎಲ್ಲ ಸೂಲಂಗಿ ಹೊಡಿತಾ ಇದ್ದಾವೆ. ಈಗ ಈ ಗೊಬ್ಬರನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಇದನ್ನು ಮೇಲಕ್ಕೆ ಹಾಕಲ್ಲ, ಯಾಕಂದರೆ ಈಗ ಸುಳಿಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತ ಈಗ ಕೆಳಗಿಂದ ಹಿಂಗೆ ಸಾಲಾಗೆ 2 ಸಾಲಿಗೆ ಉಕ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಅಲ್ಲಿ ಕಾಣ್ತಾ ಇದ್ದಾರೆ ನಮ್ಮ ಅಳಿಯರು, ನಮ್ಮ ಮಾವರು ಅಲ್ಲಿ ಮುಂದೆ ಇದ್ದಾರೆ. ಒಂದು ಕಡೆಯಿಂದ ಹೋಗ್ತಾಯಿದ್ದೀವಿ. ಇದ್ರೆ ನಿಮ್ಮ ಸೈಡಿಂದ ಮೆಕ್ಕೆಜೋಳಗಳು ಯಾವ ಥರ ಇದ್ದಾವೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದು ನೀರಾವರಿ, ಇದು ನೀರು ಕಟ್ಟಿತ್ತು. ನೀರು ಕಟ್ಟಿ ಆದ ನಂತರ ಎಲ್ಲ ಎಡೆಕುಂಟೆ 2 ಸರಿ ಹೊಡೆದೈತೆ, 3 ಸರಿ ಎಡೆಕುಂಟೆ ಹೊಡೆದೈತೆ. ಇದಕ್ಕೆ ಒಂದು ಸರಿ ಯೂರಿಯಾ ಹಾಕೈತೆ, 2 ಸಾರಿ ಔಷಧ ಸ್ಪ್ರೇ ಮಾಡೈತೆ ಹುಳ, ಸೈನಿಕ ಹುಳುವಿಗೆ. ಇದ್ರದ್ದೆಲ್ಲ ಖರ್ಚು ಭಾಳ ಆಗೈತೆ. ಒಂದು 10 ಲೋಡಷ್ಟು ಗೊಬ್ಬರ ಏರಿದ್ರು. ಆ ಖರ್ಚಿಂದು ವಿಡಿಯೋದೆಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಇವತ್ತು 1 ತಿಂಗಳ ಮೇಲೆ ಒಂದು 25 ದಿನ ಆಗೈತೆ. ಈಗೆಲ್ಲ ಮೆಕ್ಕೆಜೋಳ ಈ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ಗೊಬ್ಬರ ಹಾಕ್ತಿದ್ದಾರೆ ನೋಡಿ. ನಿಮ್ಮ ಸೈಡು ಯಾವ ರೀತಿ ಇದೆ? 1 ತಿಂಗಳ ಮೇಲೆ 2 ತಿಂಗಳದ್ದು ಯಾವ ರೀತಿ ಇದೆ, ಮತ್ತು ಗೊಬ್ಬರ ಹಾಕಿದ್ದೀರಾ, ಬೆಳೆ ಹೆಂಗೈತೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದು ದಾವಣಗೆರೆ ಜಿಲ್ಲೆ, ಜಗಳೂರು ತಾಲೂಕು ನೋಡಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.